ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕರಿಕಾಲನ್ ಸಿಲಂಬಂ. ಇವತ್ತು ಕ್ಲಾಸ್ ನಂಬರ್ 15ಗೆ ತಮ್ಗೆಲ್ರಿಗೂ ಸ್ವಾಗತ. ಮತ್ತೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಕ್ಲಾಸ್ ನಂಬರ್ 1 ಇಂದ ಅಪ್ ಟು 14 ವರೆಗೂ ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಹಾಗೆ ಕ್ಲಾಸ್ ನಂಬರ್ 15 ನಾವೇನ್ ಮಾಡಿ ತೋರಿಸ್ತೀವಿ ಅದನ್ನು ಸಹ ಪ್ರಾಕ್ಟೀಸ್ ಮಾಡಿ. ಇವತ್ತು ಕ್ಲಾಸ್ ನಂಬರ್ 15 ಅಲ್ಲಿ ಈ ಕಡೆ ಸೀನಿಯರ್ಸ್ ಆಗಿರೋಂಥ ತಂಗಾಪುರಾಣಿ ಮೇಡಮ್ ಮತ್ತೆ ಈ ಕಡೆ ಪ್ರೀಸಾ ನಾಗೇಶ್ ಅವರು ಇದ್ದಾರೆ. ಇವತ್ತು ಇವ್ರ ಜೊತೆಗೆ ನಾನ್ ನಿಮ್ಗೆ ಮಾಡಿ ತೋರ್ಸಂತ ಒಂದು ಪ್ರಾಕ್ಟೀಸ್ ನ ಏನಂತ ಕರಿತೀವಿ ಅಂತಂದ್ರೆ ಬಗಲ್ ಅಂತ ಕರಿತೀವಿ. ಇದು ಬಹಳ ಚೆನ್ನಾಗಿರುತ್ತೆ. ನಾವು ಎಲ್ಲಾ ಪ್ರಾಕ್ಟೀಸ್ ಅಲ್ಲೂ ನಿಮ್ಗೆ ಈ ಮೂಮೆಂಟ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಇವತ್ತು ಸ್ಟ್ಯಾಂಡಿಂಗ್ ಮೂಮೆಂಟ್ ಅಲ್ಲಿ ಇದೊಂದು ರೊಟೇಷನ್ ನ ಹೇಳ್ಕೊಡ್ತೀನಿ. ಸೊ ಬಗಲ್ ಏನಂತಂದ್ರೆ ಸ್ಟಿಕ್ ನ ಈ ತರ ಇಟ್ಕೊಳ್ಳಿ, ಮುಕ್ಕಾಲ್ ಸ್ಟಿಕ್ ಅಲ್ಲಿ ಇಟ್ಕೋತೀವಲ್ಲ ಆ ತರ ಇಟ್ಕೊಳ್ಳಿ. ನೆಕ್ಸ್ಟ್ ಫಿಂಗರ್ಸ್ ಈ ತರ ಇರ್ಲಿ. ಸೊ ಈ ತರ ಬೇಡ, ಸೊ ಈ ತರ ಇರ್ಲಿ. ಸೊ ಈ ತರ ಇಟ್ಕೊಂಡು ನೆಕ್ಸ್ಟ್ ಒಂದು 2 ರೊಟೇಷನ್ ಮಾಡಿ ತೋರಿಸ್ತೀನಿ. ಶೋಲ್ಡರ್ಸ್ ಇದು ಈ ತರ ಬರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಬರುತ್ತೆ ಸೆಂಟರ್ ಸ್ಟಿಕ್ ಬರುತ್ತೆ. ಆಯ್ತಾ? ಸೆಂಟರ್ ಸ್ಟಿಕ್ ಬಂದಾದ್ಮೇಲೆ ನೋಡಿ ಇದು ಇಷ್ಟೇ, ಮತ್ತೆ ನಾರ್ಮಲ್ ಹಿಂಗ್ ಬರುತ್ತೆ. ಸೊ ಇದನ್ನ ಇವತ್ತು ಇವ್ರುಗಳ ಜೊತೆ ನಾನು ಮಾಡ್ತೀನಿ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತೀವಿ. ಅದೇ ರೀತಿ ನಮ್ಮ ಕ್ಲಾಸ್ ಅಲ್ಲಿ ಏನು ಸಾಕಷ್ಟು ಜನ ಜೂನಿಯರ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಚಿಕ್ಕ ಮಕ್ಳು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಯಾವತ್ತಾದ್ರೂ ಒಂದು ಕ್ಲಾಸ್ ಅಲ್ಲಿ ಯಾರ್ಯಾರು ಅವ್ರ ಹೆಸರುಗಳೇನು ಅನ್ನೋಂಥದ್ದು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿ ನಾವು ಈ ಕರಿಕಲನ್ ಸಿಲಂಬಂ ಅಸೋಸಿಯೇಷನ್ ಅಕಾಡೆಮಿ ನಮ್ಮ KR ರಾಮಮೂರ್ತಿ ನಗರದಲ್ಲಿದೆ. ಯಾರಾದ್ರೂ ಈ ಒಂದು ಲೊಕೇಶನ್ ಇರೋಂಥವ್ರು ಅಥವಾ ಈ ಏರಿಯಾದಲ್ಲಿ ಇರೋಂಥವ್ರು ಪ್ರಾಕ್ಟೀಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಬಂದು ನಮ್ಮ ಕ್ಲಾಸ್ ಅಲ್ಲಿ ನಮ್ ಸರ್ ಹತ್ರ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದೇ ರೀತಿ ಇವತ್ತು ಶುರು ಮಾಡೋಣ ಕ್ಲಾಸ್ ನಂಬರ್ 15. ಎಸ್, ಓಕೆ, ರೆಡಿ ಸ್ನೇಹಿತರೆ. ಈ ತರ ಇಟ್ಕೊಳ್ಳಿ. 5 ಕೌಂಟ್ಸ್ 3 ಡೈರೆಕ್ಷನ್ಸ್ಗೆ ಮಾಡಿ ತೋರಿಸ್ತಿದೀವಿ ನಾವು. ಸೊ ಅದನ್ನ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಬಿಗಿನರ್ಸ್ ಎಲ್ಲ ಆದಷ್ಟು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ರೆಡಿ ಸ್ಟಾರ್ಟಿಂಗ್ ಫ್ರಮ್ ರೈಟ್. ಓಕೆ, ರೆಡಿ? ಎಸ್. 1 2 change 3 4 5. ಮತ್ತೆ ಇದೇ ರೀತಿ ಬರ್ಲಿ ಕೋಲ್ ಸ್ಟಿಕ್. ಮತ್ತೆ ಈಗ ಈ ಕಡೆ ಡೈರೆಕ್ಷನ್ಗೆ. ರೆಡಿ? 1 change 2 3 4 5. ಸೊ ಈ ಡೈರೆಕ್ಷನ್ಸ್ಗೆ ಈಗ 1 2 3 4 5. ಎಸ್, ವೆರಿ ಗುಡ್. ಸೊ ಈಗ ಇನ್ನೊಂದೇನಂತಂದ್ರೆ ಇದರಲ್ಲಿ ಕೆಲವೊಂದು ಯಾವಾಗ್ಲೂ ನಾನು ಪ್ರಾಕ್ಟೀಸ್ ಆದ್ಮೇಲೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ಸ್ಟಿಕ್ ನ ಯಾವುದೇ ಕಾರಣಕ್ಕೂ ಈ ತರ ಅಡ್ಡ ಬರಬಾರ್ದು. ಇದು ಈ ತರ ಇರುತ್ತಲ್ವ, ಹೀಗೇ ಬರ್ಬೇಕು. ಸ್ಟ್ರೈಟ್ ಹೀಗೇ ಬರ್ಬೇಕು. ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೂ ಹೀಗೆ ಹೋಗ್ಬಾರ್ದು. ಸೊ ಯಾವುದೇ ಕಾರಣಕ್ಕೂ ಅಡ್ಡ ಸ್ಟಿಕ್ ಹೋಗ್ಬಾರ್ದು. ಸ್ಟ್ರೈಟೇ ಬರ್ಲಿ, ಸ್ಟ್ರೈಟ್. ಸೊ ಇದು ಇವತ್ತೊಂದು ನಮ್ಮ ಕ್ಲಾಸ್ ನಂಬರ್ 15 ಬಗಲ್ ರೊಟೇಷನ್. ಸೊ ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರೋರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಹೇಳಿ ನಮ್ಮ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಿ. ಸೊ ನಮ್ಮ ಈ ಕ್ಲಾಸ್ ನಂಬರ್ 15 ಪ್ರಾಕ್ಟೀಸ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೆ ಏನೇ ಡೌಟ್ಸ್ ಇದ್ರೂ ಸಹ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಡೌಟ್ಸ್ ನ ಮೆಸೇಜ್ ಮಾಡಿರಿ, ಅದಕ್ಕೆ ನಾವು ರಿಪ್ಲೈ ಕೊಡ್ತೀವಿ. ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀವಿ. ಸೊ ಅಲ್ಲಿವರೆಗೂ ಕ್ಲಾಸ್ ನಂಬರ್ 16 ನೆಕ್ಸ್ಟ್ ಕ್ಲಾಸ್ ವರೆಗೂ ತಾವೆಲ್ಲರೂ ವೇಟ್ ಮಾಡ್ತಾರೆ. ಅದ್ರ ಜೊತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ತಾವು ಪ್ರಾಕ್ಟೀಸ್ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ, ಮತ್ತೆ ಚಿಕ್ಕ ಮಕ್ಕಳಿಗೂ ಪ್ರಾಕ್ಟೀಸ್ ಮಾಡಿಸಿ. ಸೊ ನೆಕ್ಸ್ಟ್ ಕ್ಲಾಸ್ ನಂಬರ್ 16ಗೋಸ್ಕರ ವೇಟ್ ಮಾಡ್ತಾರೆ. ಅಲ್ಲಿವರೆಗೂ ಬಾಯ್.